ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ವಿವೇಕಾನಂದ ಲಾ ಕಾಲೇಜಿನ ಗ್ರಂಥಾಲಯದ ಪರಿಚಯವನ್ನು ಮಾಡಿಕೊಡ್ತಿದ್ದೇವೆ. ಗ್ರಂಥಾಲಯವೆಂದರೆ ಅದು ಕೇವಲ ಪುಸ್ತಕಗಳ ಸಂಗ್ರಹಾಲಯವಲ್ಲ, ಅದು ಸಮಾಜದ ಸಂಸ್ಕೃತಿಯ ನಾಡಿಪಟ ಎಂದು ವಿ.ಕೆ. ಗೋಕಾಕರು ಹೇಳ್ತಾರೆ. ಆ ರೀತಿಯಾಗಿ ನಮ್ಮ ವಿವೇಕಾನಂದ ಲಾ ಕಾಲೇಜಿನಲ್ಲಿರ್ತಕ್ಕಂತಹ ಪುಸ್ತಕಗಳ ಪರಿಚಯ ಮತ್ತು ಯಾವ ಮ್ಯಾಗ್ಝಿನ್ಗಳು ನಮ್ಮ ಕಾಲೇಜಿಗೆ ಬರ್ತದೆ ಹಾಗೂ ಯಾವ ನ್ಯೂಸ್ ಪೇಪರ್ಗಳು ಬರ್ತದೆ ಮತ್ತು ನಮ್ಮ ಗ್ರಂಥಾಲಯದಲ್ಲಿರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ನಾವು ಈ ದಿನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇದ್ದೇವೆ. ಬನ್ನಿ, ನಾವೀಗ ನಮ್ಮ ಗ್ರಂಥಾಲಯದ ಒಳಗೆ ಹೋಗೋಣ. ಮೊದಲಿಗೆ ಗ್ರಂಥಾಲಯದ ಒಳಗೆ ಪ್ರವೇಶವಾದ ಕೂಡಲೇ ಈ ರೀತಿಯಾದಂತಹ ಗ್ರಂಥಾಲಯ ಸಂದರ್ಶಕರ ಪುಸ್ತಕ ಇರ್ತದೆ. ಇಲ್ಲಿ ನಮ್ಮ ಕಾಲೇಜಿನ ಸ್ಟಾಫ್ಗಳು ಅವರ ವಿಳಾಸವನ್ನು ಎಂಟ್ರಿ ಮಾಡ್ತಾರೆ. ಅದರ ಪಕ್ಕದಲ್ಲೇ ಲೈಬ್ರರಿ ಯೂಸರ್ಸ್ ಎಂಟ್ರಿ ರಿಜಿಸ್ಟರ್ ಸ್ಟೂಡೆಂಟ್ಸ್ ಅಂತ ಇದೆ. ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಂಥಾಲಯಕ್ಕೆ ಸಂದರ್ಶನ ಮಾಡಿದ ನಂತರ ಈ ಒಂದು ಪುಸ್ತಕದಲ್ಲಿ ತಮ್ಮ ತರಗತಿ ಮತ್ತು ಹೆಸರನ್ನು ನಮೂದಿಸಲಾಗ್ತದೆ. ತದನಂತರದಲ್ಲಿ ಇಲ್ಲಿ ನೀವು ಕಂಪ್ಯೂಟರ್ನ ಸಹ ನೋಡಬಹುದು. ನಿಮಗೆ ನಮ್ಮ ಲೈಬ್ರರಿಯಲ್ಲಿ ಇರ್ತಕ್ಕಂತಹ ಪುಸ್ತಕಗಳ ಕ್ಯಾಟ್ಲಾಗ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ವಿಷಯಗಳನ್ನು ಸರ್ಚ್ ಮಾಡಬೇಕು ಅಂತಂದರೆ ಈ ಒಂದು ಕಂಪ್ಯೂಟರ್ನ ಸಹ ನೀವು ಉಪಯೋಗಿಸ್ಕೊಳ್ಬಹುದು. ಮುಂದುವರೆದಂತಹ ನಮ್ಮ ಕಾಲೇಜಿನ ಗ್ರಂಥಾಲಯದ ಗ್ರಂಥಪಾಲಕರು ನಿರ್ಮಲಾ ಮೇಡಮ್ರವರಿದ್ದಾರೆ. ಈ ಗ್ರಂಥಾಲಯದಲ್ಲಿರ್ತಕ್ಕಂತಹ ವ್ಯವಸ್ಥೆ ಮತ್ತು ಸೌಲಭ್ಯಗಳ ಬಗ್ಗೆ ಅವರು ಕಿರುಪರಿಚಯವನ್ನು ನಿಮಗೆ ಮಾಡಿಕೊಡ್ಲಿಕ್ಕಿದ್ದಾರೆ. ನಿರ್ಮಲಾ ಎನ್, ಈ ಕಾಲೇಜಿನ ಗ್ರಂಥಪಾಲಕಿ. ಪ್ರತಿ ವಿದ್ಯಾರ್ಥಿಗೂ 3 ಕಾರ್ಡ್ಗಳನ್ನು ವಿತರಿಸಲಾಗ್ತಾ ಇದೆ. ಅವರು ಒಂದು ವಾರದ ಮಟ್ಟಿಗೆ ಆ ಬುಕ್ಸ್ಗಳನ್ನು ಪಡ್ಕೊಂಡು ಪುಸ್ತಕಗಳನ್ನು ಇಟ್ಕೊಳ್ಬೋದು ಮತ್ತು ಬೇರೆ ಬುಕ್ಸ್ಗಳನ್ನು ಪಡಿಬೋದು. ಗ್ರಂಥಾಲಯದಲ್ಲಿ ಟೋಟಲ್ ಆಗಿ 13,400 ಬುಕ್ಸ್ಗಳಿದೆ. ಗ್ರಂಥಾಲಯದ ವಿಷಯಗಳನ್ನು ನಮ್ಮ ವಿದ್ಯಾರ್ಥಿನಿ ಹಂಚಿಕೊಳ್ತಾರೆ. ಎಲ್ಲರಿಗೂ ವಂದನೆಗಳು. ನಮ್ಮ ಈ ಪುಟ್ಟ ಲೈಬ್ರರಿಯಲ್ಲಿ ಯಾವುದೆಲ್ಲ ಪುಸ್ತಕಗಳಿವೆ, ಎಷ್ಟೆಲ್ಲ ಜರ್ನಲ್ಸ್ಗಳಿವೆ ಅಂತ ವಿದ್ಯಾರ್ಥಿಗಳು ಅದನ್ನು ಯಾವ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಬೋದು ಅಂತ ತಿಳಿಸಿ ಹೇಳುವಂಥ ಒಂದು ಪುಟ್ಟ ಪ್ರಯತ್ನ. ನಮ್ಮ ಕಾಲೇಜ್ ಲೈಬ್ರರಿಗೆ ಒಟ್ಟು 8 ದಿನಪತ್ರಿಕೆಗಳು ಬರ್ತವೆ. ವಿಜಯ ಕರ್ನಾಟಕ, ಹೊಸ ದಿಗಂತ, ಸಂಯುಕ್ತ ಕರ್ನಾಟಕ, ಸುದ್ದಿ ಬಿಡುಗಡೆ, ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ, ಹೀಗೆ ಒಟ್ಟು 8 ದಿನಪತ್ರಿಕೆಗಳು ಈ ಲೈಬ್ರರಿಗೆ ಬರ್ತಾ ಇವೆ. ಬನ್ನಿ, ಇನ್ನು ನಾನು ನಮ್ಮ ಕಾಲೇಜಿಗೆ ಬರುವಂತಹ ಮ್ಯಾಗಝಿನ್ಗಳ ಪರಿಚಯವನ್ನು ಮಾಡಿಕೊಡ್ತೇನೆ. ಸುಮಾರು 20ಕ್ಕೂ ಹೆಚ್ಚು ಮ್ಯಾಗಝಿನ್ಗಳು ನಮ್ಮ ಕಾಲೇಜಲ್ಲಿ ಲಭ್ಯವಿದೆ. ಕುರುಕ್ಷೇತ್ರ, ಯೋಜನಾ, ದಿ ವೀಕ್, ಸುಧಾ, ತರಂಗ, ಹೀಗೆ ಇನ್ನು ಅನೇಕ ರೀತಿಯ ಮ್ಯಾಗಝಿನ್ಗಳು ನಮ್ಮ ಕಾಲೇಜಿಗೆ ಬರ್ತಾ ಇವೆ. ಇದರ ಸದುಪಯೋಗವನ್ನು ಕೂಡ ವಿದ್ಯಾರ್ಥಿಗಳು ಮಾಡಿಕೊಳ್ಬೋದು. ಇನ್ನು ಮುಂದೆ ನಮ್ಮ ಲೈಬ್ರರಿಯ ಬಲಭಾಗದಲ್ಲಿ ನೋಡುವುದು ಅಂತಾದರೆ ಲಾ ಜರ್ನಲ್ಸ್ಗಳನ್ನು ನಾವು ನೋಡ್ಬೋದು. ವಿದ್ಯಾರ್ಥಿಗಳಿಗೆ ರೆಫರ್ ಮಾಡಲಿಕ್ಕೆ ತಿಂಗಳು ಲಾ ಜರ್ನಲ್ಸ್ ಇಲ್ಲಿ ಬರ್ತದೆ. ಆಲ್ ಇಂಡಿಯಾ ರಿಪೋರ್ಟ್ಸ್ ಆಗಿರ್ಬೋದು, ಲೇಬರ್ ಇಂಡಸ್ಟ್ರಿಯಲ್ ಕೇಸಸ್ ಆಗಿರ್ಬೋದು, ಕ್ರಿಮಿನಲ್ ಲಾ ಜರ್ನಲ್ಸ್, ಡಿವೋರ್ಸ್ ಮ್ಯಾಟ್ರಿಮೋನಿಯಲ್ ಕೇಸ್ನ ಜರ್ನಲ್ಗಳಾಗಿರ್ಬೋದು, ಆವಾಗ ಒಂದು ತಿಂಗಳಲ್ಲಿ ಆದಂತಹ ಜಡ್ಜ್ಮೆಂಟ್ಗಳನ್ನು ಹೀಗೆ ಮಾಡಿಟ್ಟಂತಹ ಜರ್ನಲ್ಸ್ಗಳು ಇಲ್ಲಿ ನಮಗೆ ಲಭ್ಯವಿದೆ. ಇನ್ನು ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ನೋಡುವುದು ಅಂತಾದರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪುಸ್ತಕಗಳು ಇಲ್ಲಿ ಲಭ್ಯವಿದೆ. ಇನ್ನು ಈ ಲೈಬ್ರರಿ ಕಾರ್ಡ್ಗಳನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡೋದು ಅಂತಾದರೆ ಒಬ್ಬೊಬ್ಬರಿಗೆ 3 ಲೈಬ್ರರಿ ಕಾರ್ಡ್ಗಳನ್ನು ಕೊಡಲಾಗ್ತದೆ. ಇದರಲ್ಲಿ 3 ಪುಸ್ತಕಗಳನ್ನು ಪಡೆದುಕೊಳ್ಬೋದು. ಹೀಗೆ ಪುಸ್ತಕದ ಹಿಂಭಾಗದಲ್ಲಿರುವಂತಹ ಬುಕ್ ಕಾರ್ಡ್ನಲ್ಲಿರುವಂತಹ ಡೀಟೇಲನ್ನು ಬಾರೋವರ್ ಸ್ಲಿಪ್ಪಲ್ಲಿ ಫಿಲ್ ಮಾಡುವಂಥದ್ದು. ಕಾಲ್ ನಂಬರ್, ಆಥರ್, ಟೈಟಲ್, ರೀಡರ್ಸ್ ನೇಮ್, ರೀಡರ್ಸ್ ಟಿಕೆಟ್ ನಂಬರ್ ಮತ್ತು ಡೇಟನ್ನು ಇಲ್ಲಿ ಹಾಕಿ ಬಾರೋವರ್ ಸಿಗ್ನೇಚರ್ ಹಾಕಿ ಲೈಬ್ರರಿಯನ್ ಮ್ಯಾಮ್ನ ಕೈಯಲ್ಲಿ ಕೊಟ್ಟಾಗ ಅದರಲ್ಲಿ ಇಷ್ಟು ದಿನಕ್ಕೆ ಅಂತ ಹೇಳಿ ಒಂದು ಪುಸ್ತಕವನ್ನು ನಮಗೆ ಬಾರೋ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಯಾವ ಪುಸ್ತಕ ಎಲ್ಲೆಲ್ಲಿದೆ ಅಂತ ಹೇಳಿ ಹುಡುಕಿ ಪಡ್ಕೊಳ್ಳೋದು ಅಂತಾದರೆ ಹೀಗೆ ರ್ಯಾಕಲ್ಲಿ ಬರೆದಿರ್ತಾರೆ. ಬಲಭಾಗದಲ್ಲಿರುವಂತಹ ಪುಸ್ತಕಗಳನ್ನು ಬಲಭಾಗದಲ್ಲಿ ಎಂಟ್ರಿ ಮಾಡಲಾಗಿದೆ. ಎಡಭಾಗದಲ್ಲಿರುವಂತಹ ಪುಸ್ತಕಗಳನ್ನು ಎಡಭಾಗದಲ್ಲಿ ಇಲ್ಲಿ ಬರೆದಿದೆ. ಹೀಗೆ ಎಲ್ಲ ರ್ಯಾಕ್ನಲ್ಲಿ ಎಲ್ಲ ಸಬ್ಜೆಕ್ಟ್ ವೈಸ್ ಪುಸ್ತಕಗಳನ್ನು ಇಟ್ಟಿದ್ದಾರೆ. ಇನ್ನು ಇಲ್ಲಿಂದ ಇಲ್ಲಿವರೆಗಿರುವಂತಹ ಪುಸ್ತಕಗಳನ್ನು ನಾವು ಬಾರೋ ಮಾಡಿ ಮನೆಗೆ ತಗೊಂಡು ಹೋಗ್ಬೋದು. ಇನ್ನೊಂದು ಅಲ್ಲಿರುವಂಥದ್ದು ರೆಫರೆನ್ಸ್ ಸೆಕ್ಷನ್ನಲ್ಲಿರುವಂತಹ ಪುಸ್ತಕಗಳನ್ನು ಇಲ್ಲಿ ಕೂತು ಇಲ್ಲಿ ರೆಫರ್ ಮಾಡಿ ಓದುವಂತಹ ಅವಕಾಶಗಳಿವೆ. ಅದನ್ನು ಬಾರೋ ಮಾಡಿ ಮನೆಗೆ ತೆಗೆದುಕೊಂಡು ಹೋಗುವಂತಹ ಅವಕಾಶಗಳಿಲ್ಲ. ಇನ್ನು ನಾವು ಈ ಭಾಗ ನೋಡೋದು ಅಂತ ಆದರೆ ಆಲ್ ಇಂಡಿಯಾ ಜರ್ನಲ್ ರಿಪೋರ್ಟ್ಸ್, ಎಲ್ಲ ಸುಪ್ರೀಂ ಕೋರ್ಟ್ನದ್ದಾಗಿರ್ಬೋದು, ಹೈಕೋರ್ಟ್ನದ್ದಾಗಿರ್ಬೋದು, ಟ್ರಿಬ್ಯುನಲ್ಸ್ಗಳಾಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಕೋರ್ಟ್ಗಳದ್ದಾಗಿರ್ಬೋದು, ಎಲ್ಲದರಂತಹ ಜಡ್ಜ್ಮೆಂಟ್ಗಳನ್ನು ಸಂಗ್ರಹಿಸಿಟ್ಟಂತಹ ಕಾಪಿ ರಿಪೋರ್ಟ್ಸ್ಗಳಲ್ಲಿ ಸಿಗ್ತವೆ. ಇನ್ನು ನಮ್ಮ ರೆಫರೆನ್ಸ್ ಸೆಕ್ಷನಲ್ಲಿ ನೋಡೋದು ಅಂತಾದರೆ ಪ್ರತಿಯೊಬ್ಬ
ಕಾನೂನು ವಿದ್ಯಾರ್ಥಿ ಓದಲೇಬೇಕಾದಂತಹ ಹಲವಾರು ಪುಸ್ತಕಗಳಿವೆ. MC ಚಾಗ್ಲಾ ಅವರ ಆಟೋಬಯೋಗ್ರಫಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳಾಗಿರ್ಬೋದು, ವಿ ಸುಧೀಶ್ ಪೈ ಅವರ ಲೆಜೆಂಡ್ಸ್ ಇನ್ ಲಾ ಆಗಿರ್ಬೋದು, ಹೀಗೆ ಹಲವಾರು ಪುಸ್ತಕಗಳು ಇಲ್ಲಿ ಲಭ್ಯವಿದೆ. ಇನ್ನು ನಮ್ಮ ಕಾಲೇಜಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ಒಂದು ಪುಸ್ತಕದ ಶೆಲ್ಫ್ ಇದೆ. ಇಲ್ಲಿಂದ ಕೂಡ ಪುಸ್ತಕಗಳನ್ನು ಪಡೆದುಕೊಳ್ಬೋದು. ಅಂತಾದರೆ ಎಲ್ಲ ಕಾನೂನುಗಳಿಗೆ ಸಂಬಂಧಪಟ್ಟಂತಹ ಬೇರ್ ಆ್ಯಕ್ಟ್ಗಳು ಇಲ್ಲಿ ಲಭ್ಯವಿದೆ. ಮಾತ್ರವಲ್ಲದೆ ಎಲ್ಲ ಕ್ವಶನ್ ಪೇಪರ್ಗಳ ಕಾಪಿ ಕೂಡ ಇಲ್ಲಿ ಲಭ್ಯವಿದೆ. ಡ್ರಾಫ್ಟಿಂಗ್, ಪ್ಲೀಡಿಂಗ್ ರಿಲೇಟೆಡ್, ಮೂಟ್ ಕೋರ್ಟಿಗೆ ಸಂಬಂಧಪಟ್ಟಂತಹ ಫೈಲ್ಗಳು ಕೂಡ ಈ ರ್ಯಾಕ್ನಲ್ಲಿ ಲಭ್ಯವಿದೆ. ನನ್ನ ಹೆಸರು ಅಕ್ಷತಾ, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲೆ. ನಮ್ಮ ವಿವೇಕಾನಂದ ಕಾಲೇಜು ಕಳೆದ 38 ವರ್ಷಗಳಿಂದ ಯಶಸ್ವಿಯಾಗಿ ಕಾನೂನು ಪದವೀಧರರನ್ನು ಸಮಾಜಕ್ಕೆ ನೀಡ್ತಾ ಬಂದಿದೆ. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕಾನೂನಿನ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಎಲ್ಲ ಸಾಧನೆಗೆ ನಮ್ಮ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಲೈಬ್ರರಿ ತುಂಬ ಸಹಾಯ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ಕಾನೂನು ಮಹಾವಿದ್ಯಾಲಯದಲ್ಲಿ ಸುಮಾರು 13,000 ಪುಸ್ತಕಗಳಿದ್ದು, ಅದರ ಜೊತೆಗೆ ಈ ಲೈಬ್ರರಿಯ ವ್ಯವಸ್ಥೆ ಕೂಡ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾನೂನು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಆ ಮೂಲಕ ನಮ್ಮ ಕಾನೂನು ಮಹಾವಿದ್ಯಾಲಯದಿಂದ ಹೊರಗೆ ಬರುವಂಥ ಪದವೀಧರರಿರ್ಬೋದು ಅಥವಾ ಕಾನೂನು ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ಳೋರ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮೀಕಾಂತ್ ರೈ ಅಂತೇಳಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರು. ನಮ್ಮ ಲೈಬ್ರರಿಯಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆಯ ಬುಕ್ಸ್ಗಳ ಸಂಗ್ರಹ ಇದೆ. ಮುಖ್ಯವಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸಂಬಂಧಪಟ್ಟಾಗೆ, ಅದು KPS ಇರ್ಬೋದು, UPS ಇರ್ಬೋದು, ಅಥವಾ ಲಾ ರಿಲೇಟೆಡ್ ಆಗಿರುವಂತಹ ಬುಕ್ಸ್ಗಳಾಗಿರ್ಬೋದು, ಬೇಕಾದಷ್ಟು ಇದ್ದಾವೆ. ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ತೋರಿಸುವಂತಹ ಅಥವಾ ವ್ಯಕ್ತಪಡಿಸುವಂತಹ ಹಲವಾರು ಒಳ್ಳೊಳ್ಳೆಯ ಬುಕ್ಸ್ಗಳ ಸಂಗ್ರಹ ಸಹ ನಮ್ಮ ಲೈಬ್ರರಿಯಲ್ಲಿದೆ. ನನ್ನದೊಂದೇ ಮನವಿ, ವಿದ್ಯಾರ್ಥಿಗಳು 400ರಷ್ಟು ವಿದ್ಯಾರ್ಥಿಗಳಿದ್ದೀರಿ. ನೀವುಗಳು ಈ ಲೈಬ್ರರಿಯಲ್ಲಿರುವಂತಹ ಏನೋ ಒಂದು ಜ್ಞಾನ ಭಂಡಾರ ಇದೆ, ಇದನ್ನು ಎಲ್ಲರೂ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಬಿಡುವಿದ್ದಾಗ ಲೈಬ್ರರಿಗೆ ಭೇಟಿ ಕೊಡಿ. ನಿಮಗೆ ಇಷ್ಟ ಆಗುವಂತಹ ಬೇಕಾದಷ್ಟು ಬರಹಗಾರರ ಪುಸ್ತಕಗಳಿದ್ದಾವೆ, ಅದನ್ನು ಉಪಯೋಗಿಸಿಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಂಡು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಕಾಲೇಜಿನ ವಿದ್ಯಾರ್ಥಿ ವೃಂದಕ್ಕೆ ಸಪ್ರೇಮ ನಮಸ್ಕಾರ. ಆಶಾ ಅಧ್ಯಾಪಿಕೆಯಾಗಿ ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿಯಾಗಿ ನಮ್ಮ ವಿದ್ಯಾರ್ಥಿಗಳಿಂದ ನಾವು ಬಯಸುವುದು ಸತ್ತ ಅಧ್ಯಯನಶೀಲತೆ. ಪಠ್ಯಪುಸ್ತಕದ ಜೊತೆಗೆ ನಮ್ಮ ಗ್ರಂಥಾಲಯದಲ್ಲಿ ಸಿಗುವಂತಹ ಸಾಹಿತ್ಯ ಪುಸ್ತಕಗಳನ್ನು ಓದ್ತಾ ಒಳ್ಳೆಯ ಅಭಿರುಚಿಗಳನ್ನು ವಿದ್ಯಾರ್ಥಿಗಳು ಖಂಡಿತ ರೂಢಿಸಿಕೊಳ್ಬೇಕು. ಹಾಗಾಗಿ ನಮ್ಮ ಗ್ರಂಥಾಲಯದ ಪುಸ್ತಕಗಳನ್ನು ಸದುಪಯೋಗಪಡಿಸಬೇಕಾಗಿ ವಿದ್ಯಾರ್ಥಿಗಳಲ್ಲಿ ಕೋರಿಕೆ. Apart from this, the library is in a very soothing environment, surrounded by greenery on at least 2 sides, so that you don't feel the stress of reading as such. It's a decent place to learn and sit and relax. And as we all know, we need to work on reading, and especially to the very first years of law. Learning is something which is a lifelong process. ಹೀಗೆ ನಮ್ಮ ಲೈಬ್ರರಿಯಲ್ಲಿ 13,800ಕ್ಕಿಂತಲೂ ಹೆಚ್ಚು ಪುಸ್ತಕಗಳಿದ್ದು, ಮಾತ್ರವಲ್ಲದೆ ಈ ಸೋರ್ಸ್ಗಳಾದಂತಹ ಮನುಪತ್ರ ಮತ್ತು ಎನ್ಲಿಸ್ಟ್ಗಳಂತಹ ಸಬ್ಸ್ಕ್ರಿಪ್ಷನ್ ಕೂಡ ನಮ್ಮ ಲೈಬ್ರರಿಯಲ್ಲಿ ಲಭ್ಯವಿದೆ. ನೋಡಿದ್ರಲ್ಲ, ಇದುವರೆಗೂ ನಮ್ಮ ಲೈಬ್ರರಿಯ ಪರಿಚಯ ನಿಮಗಾಗಿದೆ ಅಂತ ಭಾವಿಸ್ತೇನೆ. ನಮ್ಮ ಲೈಬ್ರರಿಯಲ್ಲಿ ಬೆಳಕಿನ ವ್ಯವಸ್ಥೆ ಇದೆ, ಹಾಗೂ ಫ್ಯಾನಿನ ವ್ಯವಸ್ಥೆ ಇದೆ, ಮತ್ತು CC ಕ್ಯಾಮರಾದ ವ್ಯವಸ್ಥೆಯೂ ಸಹ ಇದೆ. ಈ ರೀತಿಯಾಗಿ ಒಟ್ಟು 13,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂತಹ ನಮ್ಮ ವಿವೇಕಾನಂದ ಲಾ ಕಾಲೇಜಿನ ಲೈಬ್ರರಿ ಪ್ರತಿ ದಿವಸ ಬೆಳಿಗ್ಗೆ 9ರಿಂದ 5 ಗಂಟೆವರೆಗೆ ಓಪನ್ ಇರ್ತದೆ. ರಜಾ ದಿನಗಳನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಗ್ರಂಥಾಲಯದ ಉಪಯೋಗವನ್ನು ಪಡ್ಕೋಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಇದಿಷ್ಟು ನಮ್ಮ ಕಾಲೇಜಿನ ಗ್ರಂಥಾಲಯದ ಕಿರುಪರಿಚಯ. ಎಲ್ಲರಿಗೂ ಧನ್ಯವಾದಗಳು.